30-40 ವರ್ಷದಿಂದ ಇಲ್ಲೇ ಮಾಡ್ಕೊಂಡಿರೋ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಮಾಡಿರೋ ವ್ಯಾಪಾರ. ನಮಗೆ ಇಲ್ಲಿ BBMC ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಫುಲ್ ತೊಂದರೆ ಕೊಟ್ಬಿಡ್ತಾಯಿದ್ದಾರೆ. ನಮಗೆ ಇಲ್ಲಿ ವ್ಯಾಪಾರ ಹಾಕಕ್ಕೆ ಕೊಡ್ತಾಯಿಲ್ಲ. ನಾವಿಲ್ಲಿ ಜೀವನ ಸಾಗಿಸ್ಬೇಕು. ನಮಗೆ ಭಾರಿ ತೊಂದರೆ ಇದೆ. ನಮಗೆ ಇವ್ರಿಗೆ ಏನು ಗೌರ್ಮೆಂಟ್ ಅಫಿಷಿಯಲ್ ಡ್ಯೂಟಿ ಕೊಡಿ ಅಂತ ಹೇಳಿಲ್ಲ, ಏನಿಲ್ಲ. ನಾವೇನು ಓದಿಲ್ಲ, ಏನಿಲ್ಲ. ಮಕ್ಕಳು ಮರಿ ಇಲ್ಲದೆ ನಮಗೆ 1 ತಿಂಗಳಿಂದ ಇಲ್ಲಿ ಫುಲ್ ತೊಂದರೆ ಕೊಡ್ತಾರೆ. ಸುತ್ತಮುತ್ತ ಎಲ್ಲ ಫುಲ್ ತೊಂದರೆ ಕೊಡ್ತಾಯಿದ್ದಾರೆ. ಇದು ಸರ್ಕಾರನೇ ಗಮನಿಸಬೇಕು. ಮತ್ತು ಬಂದು ಇಲ್ಲಿ ನಾವು ಹಣ್ಣು ವ್ಯಾಪಾರ ತರ್ತೀವಿ, ಕೊಳ್ತೈತೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ, ಮಾರಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡೋಣ ಹೇಳಿ ಸರ್? ಸರ್ಕಾರದಿಂದ ನಮಗೆ ಏನು ಸೌಲಭ್ಯ ಇಲ್ಲ. ಏನೋ ನಾವು ಇಲ್ಲಿ ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಜೀವನ ಮಾಡೋಕ್ಕೂ ಇಲ್ಲಿ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ. ಈ ಥರ ಮಾಡಿದ್ರೆ ನಾವು ವಿಷ ಕೊಟ್ಟು ಸಾಯಲೇಬೇಕಾಯ್ತದೆ. ಮತ್ತು ಬೇರೆ ದಾರಿನೇ ಏನಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಮಗೇನಿರೋದು ನೀವೇ ಬಂದು ಏನಿರೋದು ಇಲ್ಲಿ ಒಳ್ಳೆತನ ಮಾಡಿಕೊಡ್ಬೇಕು. ನಾವೇನಿಲ್ಲಿ ಇಲ್ಲಿ ಕಳ್ತನ ಮಾಡ್ತಾಯಿಲ್ಲ, ಏನು ಸುಳ್ತನ ಮಾಡ್ತಾಯಿಲ್ಲ, ಏನು ಬೇರೆ ಏನು ಮಾಡ್ತಾಯಿಲ್ಲ. ಏನೋ ಹಣ್ಣು ಹಂಪಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಾರ್ಕೆಟ್ ಯಾವಾಗಿದು KR ಮಾರ್ಕೆಟ್ ಆವಾಗಿಂದಲೂ ನಾವು ಇಲ್ಲೇ ಇದ್ದೀವಿ. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರೆಲ್ಲ ಇಲ್ಲೇ ವ್ಯಾಪಾರ ಮಾಡಿರೋದು. ಇಲ್ಲೇ ವ್ಯಾಪಾರ ಮಾಡಿ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ, ಮತ್ತು ಬಡವರು ಮಾಡ್ತಾರೆ, ಕೂಲಿ ಕಂಬಳ ಎಲ್ಲ ಹ್ಯಾಂಡಿಕ್ಯಾಪ್ ಇದ್ದಾರೆ. ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಭಾರಿ ತೊಂದರೆ ಕೊಡ್ತಾಯಿದ್ದಾರೆ. ಬರ್ತವ್ರೆ ಎತ್ಕೊಂಡು ಓಡಿಸ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು ನೀವೇ ಹೇಳಬೇಕು. ನಮಗೆ ಇದರಿಂದ ಸರ್ಕಾರನೇ ನಮಗೆ ಸಹಾಯ ಮಾಡಬೇಕು. ಮತ್ತು DC ಆಫೀಸ್ನಿಂದ ನಮಗೆ DC ಅವರು ಬಂದು ಇಲ್ಲಿ ನೋಡಿ ಏನಿರೋದು ನಮ್ಗೆ ಪರಿಶೀಲನೆ ಮಾಡಿ ನಮಗೇನಿರೋದು ಎಲ್ಲ ಹೇಳಿ ನಮಗೆ ಒಂದು ಒಳ್ಳೆ ಕೂತ್ಕೊಂಡು ವ್ಯಾಪಾರ ಮಾಡಿ ನಮಗೆ ಜೀವನ ಮಾಡೋಕ್ಕೆ ಕೇಳ್ತಾ ಇರೋದು. ಬೇರೆ ಇನ್ನೇನು ಕೇಳ್ತಾ ಇಲ್ಲ. ನಾವೇನು ಇವ್ರು ಉದ್ಯೋಗ ಕೇಳ್ತಾ ಇಲ್ಲ, ಏನಿಲ್ಲ. ಇದು ಬಿಟ್ಬಿಟ್ಟು ಅಂದರೆ ನಾವು ಏನು ಮಾಡಬೇಕಾಯ್ತದೆ ಹೇಳಿ? ಏನು ನಾವು ಕಳ್ತನ ಮಾಡೋಕ್ಕೆ ಹೋಗ್ಬೇಕಾಯ್ತದೆ? ಇಲ್ಲಾಂದರೆ ಏನಾದ್ರು ಬೇರೆ ದಾರಿ ಹಿಡಿಬೇಕಾಯ್ತದೆ. ಇಲ್ಲಿರೋರೆಲ್ಲ ಹೆಣ್ಮಕ್ಳು 50 ವರ್ಷ 60 ವರ್ಷ ಮುದುಕಿರೆಲ್ಲ ಮಾಡ್ತಾರೆ, ಹೆಣ್ಮಕ್ಳೆಲ್ಲ ಮಾಡ್ತಾರೆ. ದಾಯಿರು ಮಾರ್ಕೊಂಡಿಲ್ಲ ಅಂತೇಳಿ ನಾವು ವಿಷ ಕೊಟ್ಟು ಸಾಯ್ಬೇಕಾಯ್ತದೆ. ಇಲ್ಲಾಂದರೆ ಉಪವಾಸ ಸತ್ತಾಗಿರ ಎಲ್ಲ ಕೂತ್ಕೋತೀವಿ. ಎಲ್ಲ ವಯಸ್ಸಾದವರೆಲ್ಲ ಇದ್ದಾರೆ ಇಲ್ಲೇ. ಹೌದು, ನಮಗೆ ಕಾರ್ಡ್ ಇದೆ ಸರ್, ಕಾರ್ಡ್ ಇದೆ ನಮಗೆ. ಕಾರ್ಡು ಬೀದಿ ವ್ಯಾಪಾರ ಇಲ್ಲಿ ಹೊಸ್ದಾಗ 10 ವರ್ಷ 15 ವರ್ಷದಿಂದ ಮಾಡೋದಿಲ್ಲ. ನಮ್ಮದು ಬಂದು 30 ವರ್ಷದಲ್ಲಿ ಬೀದಿ ವ್ಯಾಪಾರಿ ಅಂತ ಮಾಡಿಕೊಟ್ರೆ ನಮ್ಮ ಹತ್ರ ಕಾರ್ಡ್ ಇದೆ. ನಮ್ಮದು ಫ್ಯಾಮಿಲಿ ಎಲ್ಲ ಇಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡಿರೋದು. ಹಣ್ಣು ಹಂಪಲ ಎಲ್ಲ ಇಲ್ಲಿ ಮಾಡ್ತೀವಿ. ಏನೋ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತರಕಾರಿ, ಹಣ್ಣು ಹಂಪಲ, ಬಾಳೆಹಣ್ಣು, ಅದು ಇದು ಪೂಜೆ ಸಾಮಾನು ತೊಗೊಳಕ್ಕೆ ಸ್ವಲ್ಪ ಕಮ್ಮಿ ಕೊಡ್ತೀವಿ ಅಂತ ಇಲ್ಲಿ ಜನಗಳು ಜಾಸ್ತಿನೇ ಬರೋದು. ಬೇರೆ ಜಾಗದಲ್ಲಿ ಹೋಯ್ದ ಅಂತೇಳಿದ್ರೆ ಇಲ್ಲಿ ನಾವು 100 ರೂಪಾಯಿ ಮಾರೋ ಪದಾರ್ಥ ಹೊರಗಡೆ 150-200 ರೂಪಾಯಿ ಮಾರ್ತಾರೆ. ಆ ಕಾರಣಕ್ಕೋಸ್ಕರ ಗಿರಾಕಿ ಇಲ್ಲೇ ಬರ್ತದೆ. ನಾವು ರೈತರು ತೊಗೊಬರ್ತಾರೆ, ರೈತರಿಂದ ನಾವು ತೊಗೊಂಡು ನಾವು ಮಾರ್ತಾಯಿದ್ದೀವಿ. ಮತ್ತು ಇಲ್ಲಿ ನಮಗೆ ಭಾರಿ ತೊಂದರೆ ಕೊಟ್ಬಿಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ವಿಷ ಕೊಟ್ಟು ಸಾಯ್ಬೇಕಾಯ್ತದೆ. ಇಲ್ಲಿ ನಾವೇ ಅಂತೆಲ್ಲ ಎಲ್ಲ ಉಪವಾಸ ಇರೋ ಸತ್ಯಾಗ್ರಹ ಕೂತ್ಕೊಳ್ಳೋಕ್ಕೆ ಎಲ್ಲರೂ ಇಲ್ಲಿ ನಾವು ಕೂತ್ಕೊಳ್ಳೋಕೆ ರೆಡಿಯಾಗಿದ್ದೀವಿ. ಎಲ್ಲ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಎಲ್ಲ ಇದ್ದಾರೆ. ನಮಗೆ ಏನು ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ವಿಷ ಕೊಟ್ಟು ಸಾಯ್ತೀವಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಇಲ್ಲಿ ಉಪವಾಸ ಸತ್ತಾಗಿರ ಕೂತ್ಕೋತೀವಿ, ರೋಡ್ಲೇ ಕೂತ್ಕೋತೀವಿ. ಎಲ್ಲ ಮಾತಾಡ್ಕೊಂಡಿದ್ರೆ ಪೂರ್ತಿ ರೋಡ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ನಾವು ರೋಡ್ಲಿ ಮಲಿಕೋತೀವಿ. ಇಲ್ಲ ಅಂದರೆ ನಾವು DC ಆಫೀಸ್ ಮುಂದೆ ಬಂದು ಎಲ್ಲ ಮಲಿಕೋಬಿಡ್ತೀವಿ. ನಾವೇ ನಿಮಗೆ ಗೌರ್ಮೆಂಟ್ ಸಂಬಳ ಕೇಳ್ತಾ ಇಲ್ಲ, ನಮಗೆ ಗೌರ್ಮೆಂಟ್ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಏನೋ ಕೂಲಿ ಕಂಬಳ ಮಾಡ್ಕೊಂಡು ಇಲ್ಲಿ 34 ಮಾರ್ಕೆಟ್ ಯಾವಾಗ ಇತ್ತು, ಮಾರ್ಕೆಟ್ ಆಗಿ ನಾವು ಮೊದಲಿಂದನೂ ಇಲ್ಲಿ ದೇವರಾಜರ್ಸು ಮಾರ್ಕೆಟ್ ಇದ್ದಾಗ ಆವಾಗಿಂದನೂ ಏನು ವ್ಯಾಪಾರ ಮಾಡ್ತಾಯಿದ್ದೀವಿ ಅದೇ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನಮಗೆ ಭಾರಿ ತೊಂದರೆ ಕೊಟ್ಬಿಡ್ತಾರೆ. ದಯವಿಟ್ಟು ಇದನ್ನು ಸರ್ಕಾರ ಗಮನಿಸಬೇಕು. ಸರ್ಕಾರ ಗಮನಿಸ್ತಿಲ್ಲ ಅಂತ ಹೇಳಿದ್ರೆ ಎಲ್ಲ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ. ದಯವಿಟ್ಟು ನಮಗೆ ಏನಿರೋದು ಒಳ್ಳೆತನ ಮಾಡಿಕೊಡಿ. ನಾವು ಒಳ್ಳೆತನ ಕೇಳ್ಕೊತಾ ಇದ್ದೀವಿ.